ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯ ಸ್ನೇಹಿತರೆ, ಜೈ ನಾಗದೇವತ, ಜೈ ಸೂರ್ಯದೇವ, ಹರ ಹರ ಮಹಾದೇವ್, ಜೈ ಮಹಾಲಕ್ಷ್ಮಿ. ಸ್ನೇಹಿತರೆ, ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ದೇವತೆಗಳ ಆಶೀರ್ವಾದದಿಂದ ಅತ್ಯುತ್ತಮವಾಗಿರುತ್ತೀರಿ. ನನ್ನ ಮಾತನ್ನು ತುಂಬ ಗಮನವಿಟ್ಟು ಕೇಳಿ. ನಾಳೆ ಬೆಳಿಗ್ಗೆ 9 ಗಂಟೆಯ ನಂತರ ದಿಢೀರನೆ ಬದಲಾಗಲಿದೆ ನಿಮ್ಮ ಅದೃಷ್ಟ. 100 ವರ್ಷಗಳ ನಂತರ ಇಂಥ ಶುಭ ಯೋಗ ನಿಮ್ಮ ಜಾತಕದಲ್ಲಿ ರೂಪುಗೊಂಡಿದೆ. ಅಂದರೆ ಸ್ನೇಹಿತರೆ, ಇಬ್ಬರು ನಾಗದೇವತೆಗಳು ನೀಡಲಿದ್ದಾರೆ ಬಹುದೊಡ್ಡ ಶುಭ ಸೂಚನೆ. ಗ್ರಹಗಳ ಅದ್ಭುತ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಆದ್ದರಿಂದ ಇಂದಿನ ಈ ವಿಡಿಯೋವನ್ನು ನೀವು ತಪ್ಪಿಸಿಕೊಳ್ಳಬೇಡಿ. ಪ್ರಾರಂಭದಿಂದ ಹಿಡಿದು ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಇದನ್ನು ಕೇವಲ ಆಕಸ್ಮಿಕವೆಂದು ಭಾವಿಸಬೇಡಿ. ಹಲವು ಬಾರಿ ಬ್ರಹ್ಮಾಂಡ ನಿಮಗೆ ಇಂಥ ಸೂಚನೆಗಳನ್ನು ನೀಡುತ್ತದೆ. ನಾವು ಅವುಗಳನ್ನು ಸಾಮಾನ್ಯ ಘಟನೆ ಎಂದು ನಿರ್ಲಕ್ಷಿಸಿ ಬಿಡುತ್ತೇವೆ. ಇಂದಿನ ವಿಷಯವು ಅಂಥದ್ದೇ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ನಾಳೆ ಬೆಳಗ್ಗೆ 9 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸಬಹುದು. ಆದರೆ ನೆನಪಿಡಿ, ಈ ಘಟನೆಯು ಮುಂಬರುವ 24 ಗಂಟೆಗಳ ಒಳಗೆ ಸಂಭವಿಸುವ ಸಾಧ್ಯತೆ ಇದೆ ಮತ್ತು ಈ ಜ್ಯೋತಿಷ್ಯ ನಂಬಿಕೆಗಳು ಹಾಗೂ ಆಧ್ಯಾತ್ಮಿಕ ಸೂಚನೆಗಳ ಆಧಾರದ ಮೇಲೆ ಫಲಪ್ರದ ಚರ್ಚೆಯಾಗಿದೆ. ಇದನ್ನು ನೀವು ತಪ್ಪಿಸಿಕೊಳ್ಳಬೇಡಿ. ಇಲ್ಲದಿದ್ದರೆ 24 ಗಂಟೆಗಳ ನಂತರ ನೀವು ಬಹಳಷ್ಟು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನೀವು ಪಶ್ಚಾತ್ತಾಪ ಪಡುವುದು ನನಗೆ ಇಷ್ಟವಿಲ್ಲ, ಏಕೆಂದರೆ ನಾನು ನಿಮಗೆ ಒಳಿತನ್ನು ಬಯಸುತ್ತೇನೆ. ನಿಮಗೆ ಯಾವುದು ಒಳ್ಳೆಯದೋ ಅದನ್ನೇ ನಾನು ಬಯಸುತ್ತೇನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು, ಕೇತು, ಗುರು ಮತ್ತು ಚಂದ್ರ ವಿಶೇಷ ಸ್ಥಾನಕ್ಕೆ ಬಂದಾಗ ವ್ಯಕ್ತಿಯ ಜೀವನದಲ್ಲಿ ದಿಢೀರನೆ ಹೊಸ ಅವಕಾಶಗಳು, ಬಾಕಿ ಇದ್ದ ಕೆಲಸಗಳಲ್ಲಿ ವೇಗ ಮತ್ತು ಮಾನಸಿಕ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ಸ್ನೇಹಿತರೆ, ಇಂತಹ ಸಮಯದಲ್ಲಿ ಅನೇಕ ಜನರಿಗೆ ಮುನ್ನಡೆಯಲು ಪ್ರೇರಣೆ ನೀಡುವಂತಹ ಸೂಚನೆಗಳು ಸಿಗುತ್ತವೆ. ಮುಂಬರುವ 24 ಗಂಟೆಗಳ ಒಳಗೆ ನೀವು ಧನವಂತರಾಗಲಿದ್ದೀರಿ. ಕೇವಲ ಒಂದು ಕಡೆಯಿಂದಲ್ಲ, ಹಲವು ಕಡೆಗಳಿಂದ ನಿಮಗೆ ದೊಡ್ಡ ದೊಡ್ಡ ಸಿಹಿ ಸುದ್ದಿಗಳು ಸಿಗಲಿದ್ದು ಅದನ್ನು ಕಂಡು ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಸ್ನೇಹಿತರೆ, ವಿಡಿಯೋವನ್ನು ತಪ್ಪಿಸದೆ ಮೊದಲಿನಿಂದ ಕೊನೆವರೆಗೂ ನೋಡಿ, ಏಕೆಂದರೆ ಗ್ರಹಗಳ ಸಂಚಾರವು ಸಂಪೂರ್ಣವಾಗಿ ಬದಲಾಗಲಿದೆ. ಈಗ ನಾವು ಇಬ್ಬರು ನಾಗದೇವತೆಗಳ ಸಂಕೇತದ ಬಗ್ಗೆ ಮಾತನಾಡೋಣ. ಸನಾತನ ಪರಂಪರೆಯಲ್ಲಿ ನಾಗದೇವತೆಯು ಕೇವಲ ಹಾವಲ್ಲ, ಬದಲಿಗೆ ರಕ್ಷಣಾ ಶಕ್ತಿಯಾಗಿದೆ. ಜಾತಕದಲ್ಲಿನ ಶಕ್ತಿ ಮತ್ತು ಪೂರ್ವಜರ ಪ್ರಭಾವದಿಂದ ವ್ಯಕ್ತಿಗೆ ಸ್ವಪ್ನ ದೋಷದಲ್ಲಿ ಇಬ್ಬರು ನಾಗರು ಕಾಣಿಸಿಕೊಳ್ಳಬಹುದು ಅಥವಾ ಕನಸಿನಲ್ಲಿ 2 ನಾಗಗಳು ಕಾಣಿಸಿಕೊಳ್ಳಬಹುದು. ದೇವಾಲಯದಲ್ಲಿ ನಾಗನ ಮೂರ್ತಿಯ ದರ್ಶನವಾಗಬಹುದು. ಜೀವನದಲ್ಲಿ ಪದೇ ಪದೇ ನಾಗನಿಗೆ ಸಂಬಂಧಿಸಿದ ಶುಭ ಸಂಕೇತಗಳು ಸಿಕ್ಕರೆ ಹಲವರು ಇದನ್ನು ಆಧ್ಯಾತ್ಮಿಕ ಜಾಗೃತಿ ಮತ್ತು ಹೊಸ ಅವಕಾಶಗಳ ಸಂಕೇತವೆಂದು ಭಾವಿಸುತ್ತಾರೆ. ಹೌದು ಸ್ನೇಹಿತರೆ, ಇದು ಸಂಪೂರ್ಣ ಸತ್ಯ. ನಿಮ್ಮ ಮನೆಯಲ್ಲಿಯೂ ಹಾವು ಕಾಣಿಸಿಕೊಳ್ಳಬಹುದು, ಆದರೆ ಅದನ್ನು ನೀವು ಕೊಲ್ಲಬಾರದು. ಬದಲಿಗೆ ನಿಮ್ಮ ಮನೆಯಿಂದ ಪ್ರೀತಿಯಿಂದ ದೂರ ಕಳಿಸಬೇಕು. ದೂರದಿಂದಲೇ ನಮಸ್ಕರಿಸಬೇಕು, ಏಕೆಂದರೆ ಭೂಮಿಯಲ್ಲಿರುವ ಎಲ್ಲಾ ಪ್ರಾಣಿಗಳು ಭಗವಂತನ ಸೃಷ್ಟಿಯಾಗಿದೆ. ಭಗವಾನ್ ಮಹಾದೇವನು ಪ್ರತಿಯೊಂದು ಜೀವಿಯಲ್ಲೂ ನೆಲೆಸಿದ್ದಾನೆ. ಆದ್ದರಿಂದ ನೀವು ಯಾರಿಗೂ ಹಾನಿ ಮಾಡಬಾರದು. ನೆನಪಿಡಿ, ಪ್ರತಿ ಪ್ರಾಣಿಯು ತನಗೆ ಅಪಾಯವಿದೆ ಎಂದು ತಿಳಿದು ಭಯವಾಗುತ್ತದೆ ಹೊರತು ನಿಮಗೂ ಹಾನಿ ಮಾಡುವುದಿಲ್ಲ. ಆದ್ದರಿಂದ 24 ಗಂಟೆಗಳ ಒಳಗೆ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಹಿತ್ತಲಿನಲ್ಲಿ ಹಾವು ಕಂಡು ಬಂದರೆ ಮೊದಲು ಸುರಕ್ಷಿತ ಅಂತರ ಕಾಯ್ದುಕೊಳ್ಳಿ. ನಂತರ ಅದನ್ನು ನಿಧಾನವಾಗಿ ಮನೆಯಿಂದ ಹೊರಗೆ ಕಳಿಸಿ, ಆದರೆ ಅದನ್ನು ಕೊಲ್ಲಬೇಡಿ. ನಾಳೆ ಬೆಳಿಗ್ಗೆ 9 ಗಂಟೆಯ ನಂತರ ನಿಮ್ಮ ಮನೆಗೆ ಯಾವುದೇ ಶುಭ ಸುದ್ದಿ ಸಿಕ್ಕರೆ, ಹಳೆಯ ಗೆಳೆಯನ ಕರೆ ಬಂದರೆ ಅಥವಾ ನಿಂತು ಹೋಗಿದ್ದ ಹಣ ಹಿಂತಿರುಗಿ ಸಿಕ್ಕರೆ, ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಬಂದರೆ ಅದನ್ನು ಸಕಾರಾತ್ಮಕ ದೃಷ್ಟಿಯಿಂದ ಸ್ವೀಕರಿಸಿ. ಇದು ನಿಮ್ಮ ಶ್ರಮದ ಫಲವಾಗಿರಬಹುದು ಮತ್ತು ಜ್ಯೋತಿಷ್ಯದ ಪ್ರಕಾರ ಸಮಯವು ನಿಮಗೆ ಸಾಥ್ ನೀಡುತ್ತಿದೆ. ಸ್ನೇಹಿತರೆ, ಸಮಯ ತುಂಬ ಕಡಿಮೆ ಇದೆ. ವಿಡಿಯೋವನ್ನು ಏಕಾಂತದಲ್ಲಿ ನೋಡಿ, ಇಲ್ಲದಿದ್ದರೆ ನಂತರ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. 24 ಗಂಟೆಗಳ ಒಳಗೆ ನೀವು ಧನವಂತರಾಗಲಿದ್ದೀರಿ. ನಿಮ್ಮ ಎಲ್ಲ ಬಾಕಿ ಕೆಲಸಗಳು ಪೂರ್ಣಗೊಳ್ಳಲಿದ್ದು ದಿನೇ ದಿನೇ ಅತ್ಯಂತ ವೇಗವಾಗಿ ಪ್ರಗತಿ ಹೊಂದುವಿರಿ. ನಿಮ್ಮ ಬಳಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಸ್ನೇಹಿತರೆ, ವಿಧಿಯ ಆಟವನ್ನು ಈಗ ನೀವು ನಿಮ್ಮ ಕಣ್ಣಾರೆ ನೋಡಲಿದ್ದೀರಿ. ಶುಭ ಸುದ್ದಿ ಸಿಗಲು ಪ್ರಬಲ ಸಾಧ್ಯತೆ ಇದೆ. ನಾನು ಸುಳ್ಳು ಹೇಳುತ್ತಿಲ್ಲ. ಗ್ರಹಗಳ ಪ್ರಭಾವದಿಂದಾಗಿ ಈಗ ಗುರುವಿನ ಶುಭ ದೃಷ್ಟಿಯು ಜ್ಞಾನ ಮತ್ತು ಅವಕಾಶಗಳನ್ನು ಹೆಚ್ಚಿಸುವ ಸೂಚನೆ ನೀಡುತ್ತಿದೆ. ಜೊತೆಗೆ ಸ್ನೇಹಿತರೆ, ಸುಖ ಸೌಕರ್ಯಗಳು ಮತ್ತು ಸಂಬಂಧಗಳಲ್ಲಿ ಸಿಹಿ ತರಬಹುದು. ಶನಿಯು ನಿಮ್ಮ ಕರ್ಮ ಭಾವವನ್ನು ಬಲಪಡಿಸುತ್ತಿದ್ದರೆ ಶ್ರಮದ ಫಲವು ನಿಧಾನವಾಗಿ ಸಿಗಲು ಪ್ರಾರಂಭವಾಗುತ್ತದೆ. ಆದರೆ ನಾನು ನಿಮಗೆ ನಿಮ್ಮ ತೊಂದರೆಗಳನ್ನು ನಿವಾರಿಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ,
ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಇತ್ತ ರಾಹು ಹೊಸ ದಾರಿ ಮತ್ತು ಪ್ರೋತ್ಸಾಹದಾಯಕ ಅವಕಾಶಗಳ ಸಂಕೇತವಾಗಿದೆ. ಆದ್ದರಿಂದ ಹೆದರುವ ಅಗತ್ಯವಿಲ್ಲ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ, ಏಕೆಂದರೆ 24 ಗಂಟೆಗಳ ಒಳಗೆ ದೊಡ್ಡ ಪವಾಡದಂಥ ಬದಲಾವಣೆ ನಿಮ್ಮ ಕಣ್ಣ ಮುಂದೆ ಬರಬಹುದು. ಇದನ್ನು ಕಂಡು ನೀವು ತುಂಬಾ ಆಶ್ಚರ್ಯಚಕಿತರಾಗುವಿರಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನಡೆಯುವುದೆಲ್ಲವೂ ನಿಮ್ಮ ಒಳ್ಳೆಯದಕ್ಕೆ ನಡೆಯುತ್ತದೆ. ಪರಮಾತ್ಮನು ಯಾವಾಗ ಬೇಕಾದರೂ ನಿಮ್ಮನ್ನು ಸಿರಿವಂತರನ್ನಾಗಿ ಮಾಡಬಹುದು. ನೋಡಿ, ಯಾವುದೇ ವ್ಯಕ್ತಿಯನ್ನು ಕೀಳಾಗಿ ಕಾಣಬೇಡಿ, ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಸಾಧಕನಾಗಿರುತ್ತಾನೆ. ಆಯಾ ಕ್ಷೇತ್ರದಲ್ಲಿ ಅಪಾರ ಜ್ಞಾನ ಹೊಂದಿರುತ್ತಾನೆ. ಅನುಭವ ಎಂದರೆ ಅವನಿಗೆ ಎಲ್ಲವೂ ತಿಳಿದಿರುತ್ತದೆ. ಆದರೆ ಈ ಜಗತ್ತಿನ ಪ್ರತಿಯೊಂದು ವಿಷಯವೂ ಒಬ್ಬನಿಗೆ ತಿಳಿದಿರಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಮಾನವನಿಗೂ ಗೌರವ ನೀಡಬೇಕು. ಆದರೆ ಒಂದು ವಿಷಯ ನೆನಪಿಡಿ, ಅದೃಷ್ಟವು ನಿಮ್ಮ ಬಾಗಿಲು ತಟ್ಟುತ್ತಿರುವಾಗ, ಇಬ್ಬರು ನಾಗದೇವತೆಗಳು ನಿಮ್ಮ ಮನೆಗೆ ಆಗಮಿಸುತ್ತಿರುವಾಗ ನೀವು ಸೋಮಾರಿತನ, ಕೋಪ, ಅಹಂಕಾರ ಅಥವಾ ಕೆಟ್ಟ ಸಾಂಗತ್ಯದಲ್ಲಿ ಸಮಯ ಹಾಳು ಮಾಡಿದರೆ ಅಥವಾ ಅದನ್ನು ನಿರ್ಲಕ್ಷಿಸಿದರೆ ಇಂಥ ಉತ್ತಮ ಅವಕಾಶಗಳು ನಿಮ್ಮ ಕೈ ಜಾರಿ ಹೋಗಬಹುದು. ಗ್ರಹಗಳು ಕೇವಲ ಸಂದರ್ಭಗಳನ್ನು ಸೃಷ್ಟಿಸುತ್ತವೆ. ಯಶಸ್ಸು ನಿಮ್ಮ ಕರ್ಮದಿಂದ ಸಿಗುತ್ತದೆ. ಯಶಸ್ಸು ನಿಮ್ಮ ಶ್ರಮದಿಂದ ಬರುತ್ತದೆ. ನೀವು ದೇವರ ಸೂಚನೆಗಳನ್ನು ನಿರ್ಲಕ್ಷಿಸದೆ ಅವುಗಳಿಗೆ ಗೌರವ ನೀಡಿ ಕಾಲಕ್ಕೆ ದೇವರ ನಾಮಸ್ಮರಣೆ ಮಾಡಿದರೆ ಮೇಲಿರುವ ಭಗವಂತನು ನಿಮ್ಮನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ. ಪ್ರತಿ ಪರಿಸ್ಥಿತಿಯಲ್ಲೂ ನಿಮ್ಮೊಂದಿಗಿರುತ್ತಾನೆ. ಸ್ನೇಹಿತರೆ, ನೀವು ಚಿಂತಿಸುವ ಅಗತ್ಯವಿಲ್ಲ. ಧನದ ದೇವತೆಯಾದ ಮಹಾಲಕ್ಷ್ಮಿಯ ಜೊತೆಗೆ 33 ಕೋಟಿ ದೇವತೆಗಳು ನಿಮ್ಮ ಮೇಲೆ ಕೃಪೆ ತೋರಲಿದ್ದಾರೆ. ಈಗ ದೊಡ್ಡ ದೊಡ್ಡ ಘಟನೆಗಳು ಸಂಭವಿಸಲಿದ್ದು ಅದನ್ನು ಕಂಡು ನೀವು ಆಶ್ಚರ್ಯ ಪಡುವಿರಿ. ನಾನು ನಿಮಗೆ ಒಂದು ಕತೆ ಹೇಳಲು ಬಯಸುತ್ತೇನೆ. ಗಮನವಿಟ್ಟು ಕೇಳಿ. ಒಬ್ಬ ವ್ಯಕ್ತಿಯು ವರ್ಷಗಳಿಂದ ಸಂಕಷ್ಟದಲ್ಲಿದ್ದನು. ಅವನು ಎಲ್ಲ ಕಡೆ ಪ್ರಯತ್ನಿಸಿದರೂ ಗೆಲುವು ಸಿಗಲಿಲ್ಲ. ಆಗ ಒಬ್ಬ ಸಂತರು ಅವನಿಗೆ ಹೇಳಿದರು, ಸಮಯ ಬದಲಾದಾಗ ಅವಕಾಶವೇ ಹುಡುಕಿಕೊಂಡು ನಿನ್ನ ಬಾಗಿಲಿಗೆ ಬರುತ್ತದೆ. ಆದರೆ ಬಾಗಿಲನ್ನು ನೀನೇ ತೆರೆಯಬೇಕು. ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಿ. ಕೆಲವು ತಿಂಗಳುಗಳ ನಂತರ ಅವನಿಗೆ ದಿಢೀರನೆ ಇಂಥ ಒಂದು ಅವಕಾಶ ಸಿಕ್ಕಿತು. ಅದು ಅವನ ಇಡೀ ಜೀವನವನ್ನೇ ಬದಲಾಯಿಸಿ ಬಿಟ್ಟಿತು. ನಂತರ ಅವನು, ನನ್ನ ಅದೃಷ್ಟ ಬದಲಾಯಿತು ನಿಜ, ಆದರೆ ಅಂದು ನಾನು ಸಿದ್ಧವಾಗಿರದಿದ್ದರೆ ಬಹುಶಃ ಈ ಅವಕಾಶವು ನನ್ನ ಕೈ ಜಾರಿ ಹೋಗುತ್ತಿತ್ತು. ಸರಿಯಾದ ಸಮಯಕ್ಕೆ ನನ್ನ ಬುದ್ಧಿ ಕೆಲಸ ಮಾಡಿತು. ನಾನು ಶ್ರಮಪಟ್ಟೆ ಮತ್ತು ದೇವರ ಆಶೀರ್ವಾದವು ಸಿಕ್ಕಿದ್ದರಿಂದ ನನ್ನ ಅದೃಷ್ಟ ಬದಲಾಯಿತು ಎಂದನು. ಇವತ್ತಿನ ಸಂದೇಶವು ನಿಮಗಾಗಿ ಇದೇ ಆಗಿದೆ. ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಹೋರಾಟ ನಡೆಯುತ್ತಿದ್ದರೆ ನಿರಾಶರಾಗಬೇಡಿ. ನಾಳೆಯ ದಿನವು ಹೊಸ ಆಲೋಚನೆ ಮತ್ತು ಹೊಸ ಆರಂಭದೊಂದಿಗೆ ಹೊಸ ಅವಕಾಶಗಳ ಸಂಕೇತವಾಗಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೊಡ್ಡದೊಂದು ಘಟನೆ ನಡೆಯುವ ಪ್ರಬಲ ಸಾಧ್ಯತೆ ಇದೆ. ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನ ಹರಿಸಿ, ಜೊತೆಗೆ ಕುಟುಂಬಕ್ಕೆ ಗೌರವ ನೀಡಿ ಮತ್ತು ಈಶ್ವರನ ಮೇಲೆ ನಂಬಿಕೆ ಇಡಿ. ಭಗವಂತನು ನಿಮ್ಮ ಜೀವನದಲ್ಲಿ ಏನೇ ಮಾಡಿದರೂ ಅದು ನಿಮ್ಮ ಒಳ್ಳೆಯದಕ್ಕಾಗಿಯೇ ಮಾಡಿರುತ್ತಾನೆ. ನೋಡಿ ಸ್ನೇಹಿತರೆ, ಕೆಲವೊಮ್ಮೆ ನೀವು ತಪ್ಪು ಜಾಗದಲ್ಲಿ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡುತ್ತಿರಬಹುದು. ಆದರೆ ಗ್ರಹಗಳ ಸಂಚಾರ, ದೇವತೆಗಳು ಮತ್ತು ಕುಟುಂಬದ ಬೆಂಬಲ ನಿಮಗಿದ್ದರೆ ಕೆಲವೊಮ್ಮೆ ಕುಟುಂಬದ ಮಾತನ್ನು ಕೇಳಬೇಕು. ಸ್ನೇಹಿತರೆ, ನಿಮಗೊಂದು ಸರಳ ಪರಿಹಾರ ಹೇಳುತ್ತೇನೆ. ನಾಳೆ ಬೆಳಿಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ ಶಿವನನ್ನು ಸ್ಮರಿಸಿ. ಸಾಧ್ಯವಾದರೆ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಶ್ರದ್ಧೆಯಿಂದ ಜಪಿಸಿ. ಹತ್ತಿರದ ಮಹಾದೇವನ ದೇವಾಲಯಕ್ಕೆ ತೆರಳಿ ಶಿವಲಿಂಗಕ್ಕೆ 1 ಚಂಬು ನೀರು ಅರ್ಪಿಸಿ. 2, 3 ಅಥವಾ 5 ಬಿಲ್ಪತ್ರೆಗಳನ್ನು ಅರ್ಪಿಸಿ ಪ್ರದಕ್ಷಿಣೆ ಹಾಕಿ ನಾಗದೇವತೆಯನ್ನು ಧ್ಯಾನಿಸುತ್ತಾ ಜೀವನದ ಭಯ, ಅಡೆತಡೆಗಳು ಮತ್ತು ನಕಾರಾತ್ಮಕತೆ ದೂರವಾಗಲಿ ಎಂದು ಪ್ರಾರ್ಥಿಸಿ. ಶತ್ರುಗಳು ನಿಮ್ಮ ಜೀವನದಿಂದ ದೂರವಾಗಲಿ ಮತ್ತು ನಿಮ್ಮವರೇ ಆಗಿ ನಿಮಗೆ ವಂಚಿಸುವಂತಹ ಜನರು ನಿಮ್ಮ ಜೀವನದಿಂದ ದೂರವಾಗಲಿ. ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಸಿಗಲಿ. ಅಂತಹ ಸಮಯ ನಿರ್ಮಾಣವಾಗಬೇಕು ಇರಲಿ. ಯಾವುದೇ ಪವಾಡಕ್ಕೆ ಕಾಯುವ ಬದಲು ನಿಮ್ಮ ಕರ್ಮ, ಶಿಸ್ತು ಮತ್ತು ಸಕಾರಾತ್ಮಕ ಆಲೋಚನೆಯನ್ನು ಬಲಪಡಿಸಿಕೊಳ್ಳಿ. ಇದೇ ಅತ್ಯಂತ ದೊಡ್ಡ ಜ್ಯೋತಿಷ್ಯ ಪರಿಹಾರವಾಗಿದೆ. ಸ್ನೇಹಿತರೆ, ಬಾಹ್ಯಾಕಾಶದಲ್ಲಿ ಬಹಳ ದೊಡ್ಡ ಗ್ರಹಗಳ ಸಂಚಾರ ನಡೆಯುತ್ತಿದೆ. ಇದರ ನೇರ ಲಾಭ ನಿಮಗಾಗಲಿದೆ. ನಿಮ್ಮ ಜೀವನದಲ್ಲಿ ಈಗ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ ಎಂದು ನಿಮಗೆ ಅನಿಸಿದರೆ ಇದರಲ್ಲೇ ಶಿವ ಭಗವಂತನಿಗೆ ಹಾಗೂ ನಾಗದೇವರಿಗೆ ನಮಸ್ಕರಿಸಿ ಮತ್ತು ಸಕಾರಾತ್ಮಕ ಶಕ್ತಿಯೊಂದಿಗೆ ನಿಮ್ಮ ದಿನವನ್ನು ಆರಂಭಿಸಿ. ನಾಳೆ ಮುಂಜಾನೆ ನಿಮಗಾಗಿ ಯಾವುದೇ ಸಾಮಾನ್ಯ ಮುಂಜಾನೆಯಾಗಿರುವುದಿಲ್ಲ. ನಿಮ್ಮ ಜೀವನದ ಅತ್ಯಂತ ವಿಶೇಷ ಸಮಯಗಳಲ್ಲಿ ಒಂದೆಂದು ಸಾಬೀತಾಗಲಿದೆ ಮತ್ತು ನೀವು ಸಂತೋಷದಿಂದ ಕುಣಿಯುತ್ತೀರಿ. ನಾನು ಈ ಮಾತಿಗೆ ಭರವಸೆಯನ್ನು ನೀಡಬಲ್ಲೆ, ಏಕೆಂದರೆ ಈ ಸಮಯದಲ್ಲಿ 9 ಗ್ರಹಗಳಲ್ಲಿ 4 ಗ್ರಹಗಳು ನೇರವಾಗಿ ನಿಮಗೆ ಬೆಂಬಲ ನೀಡುತ್ತಿವೆ. ಅದು ಗುರು ಗ್ರಹವಾಗಿರಲಿ, ಬುಧ ಗ್ರಹವಾಗಿರಲಿ ಅಥವಾ ಸೂರ್ಯ ಗ್ರಹ ಅಥವಾ ಶುಕ್ರ ಗ್ರಹವಾಗಿರಲಿ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ
ನಿಮಗೆ ಬೆಂಬಲ ನೀಡುತ್ತಿವೆ ಮತ್ತು ಸೂರ್ಯದೇವ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದ್ದಾರೆ. ಹೌದು ಸ್ನೇಹಿತರೆ, ಸೂರ್ಯನಿಗಿಂತಲೂ ಪ್ರಕಾಶಮಾನವಾಗಿ ನಿಮ್ಮ ಅದೃಷ್ಟ ಹೊಳೆಯಲಿದೆ. ಕುದುರೆಗಿಂತಲೂ 1000 ಪಟ್ಟು ವೇಗವಾಗಿ ಈಗ ನಿಮ್ಮ ಭಾಗ್ಯ ಓಡಲಿದೆ ಎಂದು ನಾನು ಬರೆದುಕೊಡುತ್ತೇನೆ. ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ 4 ದೊಡ್ಡ ಘಟನೆಗಳು ನಡೆಯಲಿವೆ ಮತ್ತು ನಿಮ್ಮ ಅದೃಷ್ಟವು ಎಲ್ಲರಿಗೂ ಉತ್ತರ ನೀಡಲಿದೆ. ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದವರು ಪಶ್ಚಾತ್ತಾಪ ಪಡುತ್ತಾರೆ, ಏಕೆಂದರೆ ಸಮಯ ಬದಲಾಗುತ್ತಿದೆ. ಭಾಗ್ಯದಲ್ಲಿ ಹೊಸ ಬದಲಾವಣೆ ಕಾಣಿಸಿಕೊಳ್ಳಲಿದೆ. ಆದ್ದರಿಂದ ಏನೇ ನಡೆದರೂ ಎಲ್ಲವೂ ನಿಮ್ಮ ಒಳ್ಳೆಯದಕ್ಕಾಗಿ ನಡೆಯುತ್ತಿದೆ. ಶ್ರಮಿಸಲು ಸಿದ್ಧರಾಗಿರಿ ಸ್ನೇಹಿತರೆ, ಏಕೆಂದರೆ ಈಗ ನಡೆಯಲಿರುವುದು ನಿಮ್ಮನ್ನು ದಂಗುಬಡಿಸಲಿದೆ. ವಿಡಿಯೋಗೆ ಮೊದಲು ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಸ್ವಚ್ಛ ಮನಸ್ಸಿನಿಂದ ಬರೆಯಿರಿ, ಹರ ಹರ ಮಹಾದೇವ್, ಓಂ ನಮಃ ಶಿವಾಯ್, ಜೈ ಸೂರ್ಯದೇವ. ಸ್ನೇಹಿತರೆ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಮುಂದೆ ಹೋಗಬೇಡಿ, ಏಕೆಂದರೆ ಇಲ್ಲಿಂದ ಮುಂದೆ ನಾವು ನಿಮ್ಮ ಮುಖ್ಯವಾದ ರಾಶಿ ಫಲದ ಬಗ್ಗೆ ಹೇಳಲಿದ್ದೇವೆ. ಇದನ್ನು ತಿಳಿಯುವುದು ಅತ್ಯಂತ ಅಗತ್ಯವಾಗಿದೆ. ಸ್ನೇಹಿತರೆ, ಕೊನೆಗೂ ನಿಮ್ಮ ಸಾಮಾನ್ಯ ಜೀವನ, ಆರೋಗ್ಯ ಜೀವನ, ಹಣದ ರಾಶಿಫಲ, ವ್ಯಾಪಾರ, ಉದ್ಯೋಗ, ವೃತ್ತಿ ರಾಶಿಫಲ ಹೇಗಿರಲಿದೆ ಎಂಬುದರ ಬಗ್ಗೆ ನಾವು ವಿವರವಾಗಿ ಚರ್ಚಿಸುತ್ತೇವೆ. ಹಾಗಾದರೆ ಬನ್ನಿ, ಇಂದು ನಿಮ್ಮ ರಾಶಿಫಲ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ನಿಮಗೆ ಯಾವ ಯಾವ ಶುಭ ಸುದ್ದಿ ಸಿಗಲಿದೆ? ಇತರೆ ದಿನದ ಆರಂಭ ಅತ್ಯುತ್ತಮವಾಗಿರಲಿದೆ. ಪ್ರಿಯ ವ್ಯಕ್ತಿಗಳ ಭೇಟಿಯಾಗಲಿದೆ ಮತ್ತು ಸ್ವಲ್ಪ ಸಮಯ ಶಾಂತಿ, ಧರ್ಮ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸಮಯ ಕಳೆಯಿರಿ. ಇದರಿಂದ ಮಾನಸಿಕ ನೆಮ್ಮದಿ ಸಿಗಲಿದೆ ಮತ್ತು ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಬರುತ್ತಿದ್ದ ಅಡೆತಡೆಗಳು ದೂರವಾಗಲಿವೆ. ಹಿರಿಯರ ಸಲಹೆಗೆ ಗಮನ ಕೊಡಿ. ಅವರಿಂದ ಸಿಕ್ಕ ಮಾತುಗಳು ಮುಂಬರುವ ದಿನಗಳಲ್ಲಿ ನಿಮಗೆ ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತಾಗಲಿವೆ. ಮನಸ್ಸನ್ನು ಶಾಂತವಾಗಿಡಿ. ಅಹಂಕಾರವನ್ನು ಎಂದಿಗೂ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ, ಏಕೆಂದರೆ ಅಹಂಕಾರ ಪಡುವ ವ್ಯಕ್ತಿ ತನ್ನ ಜೀವನದಲ್ಲಿ ಎಂದಿಗೂ ಮುಂದೆ ಬರಲಾರ. ಅಹಂಕಾರ ಪಡುವ ವ್ಯಕ್ತಿ ಪತನ ನಿಶ್ಚಿತ. ಆದರೆ ವ್ಯಾಪಾರದ ಕೆಲಸಗಳ ಮೇಲೆ ನಿಮ್ಮ ಸಂಪೂರ್ಣ ನಿಯಂತ್ರಣವಿರುತ್ತದೆ. ಯಾವುದಾದರೂ ಪ್ರಭಾವ ವ್ಯಕ್ತಿಯ ನೆರವಿನಿಂದ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಕೆಲಸವು ಪೂರ್ಣಗೊಳ್ಳಬಹುದು. ಜೊತೆಗೆ ನಿಮ್ಮ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ದಿನನಿತ್ಯದ ಆದಾಯದಲ್ಲಿ ಸುಧಾರಣೆಯಾಗಲಿದೆ. ಕೆಲಸ ಹುಡುಕುತ್ತಿರುವ ಜನರಿಗೆ ಭರವಸೆಯ ಕಿರಣ ಕಾಣಿಸಬಹುದು. ಜೊತೆಗೆ ಕೌಟುಂಬಿಕ ಸಮಸ್ಯೆಯನ್ನು ಪರಸ್ಪರ ಮಾತುಕತೆಯಿಂದ ಬಗೆಹರಿಸಿಕೊಳ್ಳಿ. ಹೊರಗಿನ ವ್ಯಕ್ತಿಗೆ ಕೌಟುಂಬಿಕ ವಿಷಯಗಳಲ್ಲಿ, ಅಂದರೆ ಮನೆಯ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲು ಬಿಡಬೇಡಿ. ಪ್ರೇಮ ಪಾಲುದಾರರೊಂದಿಗೆ ಉತ್ತಮ ಸಾಮರಸ್ಯ ಇರಲಿದೆ. ಮಧುಮೇಹ ಮತ್ತು ರಕ್ತದೊತ್ತಡ ಇರುವವರು ತಮ್ಮ ವಿಶೇಷ ಕಾಳಜಿ ವಹಿಸಿ ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳಿ ಮತ್ತು ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆಯಿರಿ. ಸ್ನೇಹಿತರೆ, ನೀವು ಆರೋಗ್ಯದ ವಿಷಯದಲ್ಲಿ ಸಣ್ಣ ನಿರ್ಲಕ್ಷ್ಯವನ್ನು ವಹಿಸಬಾರದು, ಏಕೆಂದರೆ ಆರೋಗ್ಯಕರ ದೇಹವೇ ನಿಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಉಡುಗೊರೆ ಮತ್ತು ಬೆಲೆ ಬಾಳುವ ವಸ್ತುವಾಗಿದೆ. ಇಂದು ಅತಿಯಾದ ಕಾಳಜಿ ವಹಿಸುವ ಮತ್ತು ಭಾವುಕರಾಗುವ ಜನರಿಂದ ಎಚ್ಚರದಿಂದಿರಿ ಹಾಗೂ ಕುಟುಂಬದಲ್ಲಿ ಎಲ್ಲರ ಅಗತ್ಯತೆಗಳನ್ನು ಚೆನ್ನಾಗಿ ಗಮನದಲ್ಲಿಟ್ಟುಕೊಳ್ಳಿ. ಮನೆಯಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣ ಇರಲಿದೆ. ಅಂತರಾತ್ಮದ ಧ್ವನಿ ಇಂದು ಸಂಪೂರ್ಣವಾಗಿ ಸರಿಯಾಗಿರಲಿದೆ. ಯಾವುದೇ ಮಹಿಳಾ ಸ್ನೇಹಿತೆಯಿಂದ ಉತ್ತಮ ಭಾವನಾತ್ಮಕ ಬೆಂಬಲ ಸಿಗಲಿದೆ. ಸುತ್ತಮುತ್ತಲಿನ ಜನರು ನಿಮ್ಮ ದಯಾಪರತೆಯನ್ನು ತುಂಬಾ ಹೊಗಳುತ್ತಾರೆ ಮತ್ತು ಹಣದ ವಿಚಾರದಲ್ಲಿ ಭಾವನೆಗಳಿಗೆ ಒಳಗಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಾರದು. ಕೆಲಸದ ಸ್ಥಳದಲ್ಲಿ ನಿಮ್ಮ ನಡವಳಿಕೆ ಮೃದು ಮತ್ತು ಕಾರದಿಂದ ಕೂಡಿರುತ್ತದೆ. ವೈದ್ಯಕೀಯ ಅಥವಾ ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿರುವ ಜನರಿಗೆ ಶೀಘ್ರವೇ ಯಶಸ್ಸು ಸಿಗಬಹುದು. ಕಚೇರಿಯಲ್ಲಿ ಯಾವುದೇ ಸಮಸ್ಯೆಗೆ ಸೃಜನಶೀಲ ಪರಿಹಾರ ಕಂಡುಕೊಳ್ಳುವಿರಿ. ವ್ಯಾಪಾರದಲ್ಲಿ ಗ್ರಾಹಕರೊಂದಿಗೆ ಬಾಂಧವ್ಯ ಉತ್ತಮವಾಗಿರಲಿದೆ ಮತ್ತು ಮೇಲಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆ ಮತ್ತು ಕೆಲಸವನ್ನು ಸಂಪೂರ್ಣವಾಗಿ ಗೌರವಿಸುತ್ತಾರೆ. ಕಲಾ ಕ್ಷೇತ್ರಕ್ಕೆ ಸೇರಿದ ಜನರಿಗೆ ದೊಡ್ಡ ಅವಕಾಶ ಸಿಗಬಹುದು. ಸಂಗಾತಿಯೊಂದಿಗೆ ಬಲವಾದ ಭಾವನಾತ್ಮಕ ಬಾಂಧವ್ಯ ಇರಲಿದೆ. ವಿವಾಹಿತ ದಂಪತಿಗಳು ಒಬ್ಬರ ಭಾವನೆಗಳನ್ನು ಇನ್ನೊಬ್ಬರು ಹೇಳದೆ ಅರ್ಥ ಮಾಡಿಕೊಳ್ಳುತ್ತಾರೆ. ಸಂಬಂಧದಲ್ಲಿ ಅಪಾರ ಕಾಳಜಿ ಮತ್ತು ಸತ್ಯವಾದ ಪ್ರೀತಿ ಕಂಡು ಬರಲಿದೆ. ಆಂತರಿಕ ಸಾಮರಸ್ಯವು ಉತ್ಪಾದಕ ಸಹಕಾರ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಕಾರಿಯಾಗುತ್ತದೆ. ಪ್ರಮುಖ ಗುರಿಗಳನ್ನು ತಲುಪಲು ಮತ್ತು ಕುಟುಂಬದವರೊಂದಿಗೆ ಮುಂಚೂಣಿ ವಹಿಸಲು ಇದು ಸೂಕ್ತ ಸಮಯವಾಗಿದೆ. ನಿಮ್ಮ ಅಂತರಾತ್ಮದ ಮೇಲೆ ನಂಬಿಕೆ ಇಡಿ. ಅವು ವಿಶೇಷವಾಗಿ ನಿಮ್ಮ ಆಕಾಂಕ್ಷೆಗಳು ಮತ್ತು ಸೃಜನಶೀಲ ಏಕಾಗ್ರತೆಗೆ ಅನುಗುಣವಾಗಿವೆ. ಮತ್ತು ಸ್ನೇಹಿತರೆ, ನಿಮ್ಮ ಯಾವುದೋ ಕಾರ್ಯಕ್ರಮವು ಬಹುಶಃ ನಿಮ್ಮ ಕಾರಣದಿಂದ ಭಾವನಾತ್ಮಕ ಏರಿಳಿತಗಳ ವ್ಯಾಪ್ತಿಯಲ್ಲಿದೆ. ನೀವು ತಕ್ಷಣವೇ ಒಂದು ತೀರ್ಮಾನಕ್ಕೆ ಬಂದು ಬಿಡುತ್ತೀರಿ ಮತ್ತು ಈ ಬಾರಿಯೂ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಈ ವ್ಯಕ್ತಿಯು ನಂಬಿಕಸ್ಥ ಅಲ್ಲ ಎಂದು ಆರೋಪ ಮಾಡಿದ್ದೀರಿ. ಒಳ್ಳೆಯದೇನೆಂದರೆ ಮೊದಲು ಶಾಂತವಾಗಿ ಕುಳಿತು ಸರಿಯಾದ ಸಮಯದವರೆಗೆ ಕಾಯುವುದು ಮತ್ತು ಹಾಗೆ ಯೋಚಿಸುವುದು. ನಾಳೆ ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ ಇಂದು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ, ಏಕೆಂದರೆ ತೀವ್ರವಾದ ಭಾವನೆಗಳು ನಿಮ್ಮ ಸಮತೋಲನದ ಮೇಲೆ ಪರಿಣಾಮ ಬೀರಬಹುದು. ಯೂತ ಅಥವಾ ಅತಿಯಾಗಿ ತಿನ್ನುವುದರ ಬಗ್ಗೆ ನಿಗಾ ವಹಿಸಿ ಮತ್ತು ನಿಮ್ಮ ಪಿತ್ತ ಜನಾಂಗಕ್ಕೆ ಬೆಂಬಲ ನೀಡಲು ಕರಿದ
ಮೈದಾ ಅಥವಾ ಆರೋಗ್ಯಕರ ಕೊಬ್ಬಿನ ಆಹಾರದಿಂದ ದೂರವಿರಿ. ಮಾಂಸಖಂಡಗಳಲ್ಲಿ ದೌರ್ಬಲ್ಯ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆ ಉಂಟಾಗಬಹುದು. ಆದ್ದರಿಂದ ಸ್ಥಿರವಾಗಿರಲು ಪರ್ಯಾಪ್ತ ಮ್ಯಾಗ್ನೀಸಿಯಂ, ಪ್ರೋಟೀನ್ ಮತ್ತು ವಿಟಮಿನ್ ಸಿ ತೆಗೆದುಕೊಳ್ಳುವ ಕಡೆಗೆ ನೀವು ಗಮನ ಹರಿಸುವ ಅಗತ್ಯ ಬಹಳಷ್ಟಿದೆ. ಆದರೆ ನಿಮ್ಮ ಆರ್ಥಿಕ ಗುರಿಗಳಿಗಾಗಿ ಯಾರಾದರೂ ತಜ್ಞ ವ್ಯಕ್ತಿ ಅಥವಾ ನಿಮ್ಮ ಆಪ್ತರ ಬಳಿ ಸಲಹೆ ಪಡೆದರೆ ಈ ಸಲಹೆಯು ನಿಮಗೆ ಸಾಕಷ್ಟು ಲಾಭವನ್ನು ತಂದುಕೊಡಬಹುದು. ಆದರೆ ನಾನು ಈ ವಿಡಿಯೋದ ಮೂಲಕ ನಿಮಗೆ ಪ್ರತಿಯೊಂದು ವಿಷಯದ ಬಗ್ಗೆ ತಿಳಿಸಿದ್ದೇನೆ. ಇಂದು ನಿಮಗೆ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವು ನಿಮ್ಮ ಕಾಳಜಿ ವಹಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.